ಪ್ರೈಸ್ ದ ಲಾರ್ಡ್. ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಚೈತನ್ಯ ವಾಕ್ಯ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರೀತಿಯ ವೀಕ್ಷಕರೇ, ಈ ಚೈತನ್ಯ ವಾಕ್ಯದ ಮೂಲಕ ಅನೇಕ ದಿವಸಗಳಿಂದ ನೀವು ಬಲವನ್ನು ಹೊಂದಿಕೊಳ್ತಾ, ವಾಕ್ಯದೊಂದಿಗೆ ಆಲೋಚನೆಗಳನ್ನು ಹೊಂದಿಕೊಳ್ತಾ, ಪ್ರಾರ್ಥನೆಗಳನ್ನು ಮಾಡ್ತಾ ಸಮಯವನ್ನು ಕಳೀತಾ ಇದ್ದೀರಿ. ಕರ್ತನು ಖಂಡಿತವಾಗಿ ಈ ದಿನದಲ್ಲಿ ಸಹ ನಿಮ್ಮ ಸಂಗಡ ಮಾತನಾಡಲಿಕ್ಕಿದ್ದಾನೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡುವ. ಸ್ತೋತ್ರ ಸ್ವಾಮಿ, ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ದೇವರು ವೀಕ್ಷಿಸುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೀವು ಮಾತನಾಡ್ರಿ, ಪ್ರತಿಯೊಬ್ಬರನ್ನ ಬಲಪಡಿಸಿರಿ, ಆಶೀರ್ವದಿಸಿರಿ. ದೇವರವರಿಗೆ ಹೃದಯಕ್ಕೆ ಬೇಕಾದ ಆಲೋಚನೆಗಳನ್ನು ನೀವು ಅನುಗ್ರಹಿಸಿರಿ ಸ್ವಾಮಿ. ಈಗ ನೀನು ಮಾಡುವ ಕಾರ್ಯಕ್ಕಾಗಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರೇ, ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸುವ. ಈ ದಿನದ ದೇವರ ವಾಕ್ಯದ ಟಾಪಿಕ್ ಏನಂತ ಹೇಳಿದರೆ, ನಂಬಿಕೆಯನ್ನು ಕಳೆದುಕೊಂಡಿದ್ದೀರಾ, ನಿರೀಕ್ಷೆಯನ್ನು ಕಳೆದುಕೊಂಡಿದ್ದೀರಾ? ನಿಮಗೆ ಕರ್ತನಾದ ಯೇಸು ನಂಬಿಕೆಯು ನಿರೀಕ್ಷೆಯೂ ಆಗಿದ್ದಾನೆ ಎಂಬುದಾಗಿ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಇವತ್ತು ನಂಬಿಕೆಯನ್ನು ಕಳೆದುಕೊಂಡಂಥ ಸ್ಥಿತಿ ಇರ್ಬೋದು, ನಿರೀಕ್ಷೆ ಇಲ್ಲದಂಥ ಸ್ಥಿತಿ ಇರ್ಬೋದು, ನಿಮಗೆ ಯಾರು ಸಹಾಯ ಮಾಡಲಿಕ್ಕಾಗದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರ್ಬೋದು. ಇವತ್ತು ಎಷ್ಟೋ ಪರಿಸ್ಥಿತಿಗಳು ಬಂದು ನೀವು ಕುಗ್ಗಿ ಹೋಗಿ ಇವತ್ತು ನಂಬಿಕೆಯನ್ನು ಕಳೆದುಕೊಂಡಿರ್ಬೋದು. ಒಂದು ವೇಳೆ ನಿಮ್ಮ ಬಿಸ್ನೆಸ್ನಲ್ಲಿ ನೀವು ಸೋತು ನಿರೀಕ್ಷೆಯನ್ನು ಬಿಟ್ಟಿರ್ಬೋದು. ಇನ್ನು ಇದು ಆಗಲಿಕ್ಕಾಗೋದೇ ಇಲ್ಲ, ಇನ್ನು ಮೇಲೆ ನನ್ನ ಆಶೀರ್ವಾದ ಆಗೋದೇ ಇಲ್ಲ, ಇನ್ನು ಮೇಲೆ ಇದು ಉದ್ಧಾರ ಆಗೋದಿಲ್ಲ, ನನ್ನ ಮಕ್ಕಳ ಜೀವಿತ ಬದಲಾಗೋದಿಲ್ಲ. ಈ ರೀತಿಯಾಗಿ ಅನೇಕ ಆಲೋಚನೆಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಂಡಿರ್ಬೋದು. ಆದರೆ ಈ ಬೆಳಗಿನ ಜಾವದಲ್ಲಿ, ಈ ಸಮಯದಲ್ಲಿ ದೇವರಾತ್ಮನೆ ನಿಮ್ಮನ್ನು ಉತ್ತೇಜಿಸಿ ಹೇಳ್ತಿದ್ದಾರೆ, ನಿಮ್ಮ ನಂಬಿಕೆಯನ್ನು, ನಿರೀಕ್ಷೆಯನ್ನು ದೇವರು ಸನ್ಮಾನಿಸುವನಾಗಿದ್ದಾನೆ ಪ್ರಿಯರೇ. ಅದರಿಂದ ನೀವು ಚಿಂತಿಸಬೇಡ್ರಿ, ನಿಮ್ಮ ಪರಿಸ್ಥಿತಿಗಳು ಇದ್ದ ಹಾಗೆ ಇರುವುದೇ ಇಲ್ಲ. ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸುವ. ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಾಕ್ಯ 7ನೇ ವಾಕ್ಯವನ್ನು ನಾವು ಓದುವ. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಕ್ಕೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಪ್ರೀತಿಯ ವೀಕ್ಷಕರೇ, ಈಗಾಗಲೇ ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಬರುವಾಗ ಬೆಸ್ಸ ಕೊಳದ ಹತ್ರ ಒಬ್ಬ ರೋಗಿ 38 ವರ್ಷಗಳಿಂದ ಮಲಗಿದಂಥ ಸ್ಥಿತಿಯಲ್ಲಿದ್ದಾನೆ. 38 ವರ್ಷಗಳಿಂದ ಅವನು ಮಲಗಿದಂಥ ಸ್ಥಿತಿಯಲ್ಲಿ ಬೆಸ್ಸ ಕೊಳದ ಹತ್ತಿರ ಇರುವಾಗ ಯೇಸು ಸ್ವಾಮಿ ಒಂದು ದಿವಸ ಬೆಸ್ಸ ಕೊಳದ ಹತ್ರ ಹೋಗುವಾಗ ಅವನನ್ನು ಹೋಗಿ ಸಂಧಿಸ್ತಾರೆ. ಯೇಸು ಸ್ವಾಮಿಗೆ ಗೊತ್ತಾಯಿತು, ಇವನು 38 ವರ್ಷಗಳಿಂದ ಬಹು ವರ್ಷಗಳಿಂದ ಇವನು ಇದೇ ಸ್ಥಿತಿಯಲ್ಲಿ ಮಲಗಿದ್ದಾನೆ ಎಂಬುದಾಗಿ ಅವನ ಹತ್ರ ಹೋಗಿ ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಸಂಭಾಷಣೆ ಪ್ರಾರಂಭ ಆಗ್ತದೆ. ಅವನು ಹೇಳ್ತಾನೆ, ಸ್ವಾಮಿ, ನನಗೆ ಇಲ್ಲಿ ಸ್ವಸ್ಥ ಆಗಲಿಕ್ಕೆ ಮನಸ್ಸುಂಟು. ನನಗೆ ಅಲ್ಲಿ ನೀರು ಉಕ್ಕುವಾಗ ಅನೇಕ ಜನರು ಹೋಗಿ ಅದರ ಒಳಗೆ ಇಳಿದು ಸ್ವಸ್ಥತೆಯನ್ನು ಹೊಂದಿಕೊಳ್ತಾರೆ. ಆದರೆ ನನ್ನನ್ನು ಹೊತ್ಕೊಂಡು ಹೋಗಲಿಕ್ಕೆ ಯಾರೂ ಇಲ್ಲ, ನನಗೆ ಸಹಾಯಕರೇ ಯಾರೂ ಇಲ್ಲ ಎಂಬುದಾಗಿ. ಆದರೆ ಯೇಸು ಅವನಿಗೆ ನೋಡಿ ಹೇಳಿದರು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ ಕೇಳಿದರು. ನಿನಗೆ ಬಿಡುಗಡೆ ಆಗಲಿಕ್ಕೆ ಮನಸ್ಸುಂಟೋ, ಆರೋಗ್ಯವಾಗಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ ದೇವರು ಅವನಿಗೆ ಕೇಳುವಾಗ, ಯೇಸು ಸ್ವಾಮಿ ಆತನನ್ನು ಕೇಳುವಾಗ ಅವನಿಗೆ ಉಂಟೆಂಬುದಾಗಿ ಹೇಳ್ದ. ಆದರೆ ಅವನ ನಂಬಿಕೆಯು ನಿರೀಕ್ಷೆ ಬಹಳ ಕಳೆದುಕೊಂಡಂಥ ವ್ಯಕ್ತಿಯಾಗಿದ್ದ. 38 ವರ್ಷ ಒಂದೇ ಸಮಸ್ಯೆಯಲ್ಲಿ ಬಳಲುವಂಥ ವ್ಯಕ್ತಿಗೆ ನಂಬಿಕೆಯ ನಿರೀಕ್ಷೆ ಕಳೆದು ಹೋಗಿತ್ತು. ಹೇಗೆ ಅಂತ ಹೇಳಿದರೆ, ಯಾರಾದರೂ ಅವನನ್ನು ಸ್ವಸ್ಥವಾಗಲಿಕ್ಕೆ ಆ ನೀರಿನ ಒಳಗೆ ತೆಗೆದುಕೊಂಡು ಹೋಗಿ ಹಾಕ್ತಾರೆ ಎಂಬುದಾಗಿ ನೋಡ್ತಾ ಇದ್ರು. ಆದರೆ ಹಾಕೋರು ಯಾರು ಸಹ ಇರಲಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತಿದೆ, ಆ ದಿನದಲ್ಲಿ ಯೇಸು ಅಲ್ಲಿಗೆ ಬಂದು ನಿಂತರು. ಆದರೆ ಅವನನ್ನು ಎತ್ತುಕೊಂಡು ಹೋಗಲಿಕ್ಕೆ ಯಾರೂ ಇರಲಿಲ್ಲ ಪ್ರಿಯರೇ. ಅವನಿಗೆ ನಂಬಿಕೆಯು ನಿರೀಕ್ಷೆಯು ಕಳ್ಕೊಂಡವನಾಗಿದ್ದ. ಇನ್ನು ನನಗೆ ಯಾರು ಎತ್ಕೊಂಡು ಹೋಗುವವರಿಲ್ಲ, ನನಗೆ ಯಾರು ಆ ನೀರಿನ ಒಳಗೆ ಇಳಿಸುವವರಿಲ್ಲ ಎಂಬುದಾಗಿ ನಂಬಿಕೆ ನಿರೀಕ್ಷೆಯನ್ನು ಕಳೆದಂಥ ಸ್ಥಿತಿಯಲ್ಲಿ ಆ ಬೆಸ್ಸ ಕೊಳದಲ್ಲಿ ಆ ವ್ಯಕ್ತಿ ಇದ್ದ, ರೋಗಸ್ಥನು. ಆದರೆ ಯೇಸು ಸ್ವಾಮಿ ಅಲ್ಲಿಗೆ ಬರ್ತಾರೆ ಪ್ರಿಯರೇ. ನಾನು ಮೊದಲೇ ಹೇಳಿದ್ದೆ, ಇವತ್ತು ನಂಬಿಕೆಯನ್ನು ನೀವು ಕಳ್ಕೊಂಡಿರುವುದಾದರೆ, ನಿರೀಕ್ಷೆನ ಕಳ್ಕೊಂಡಿರುವುದಾದರೆ, ಯೇಸು ನಿಮಗೆ ನಂಬಿಕೆಯು ನಿರೀಕ್ಷೆ ಆಗಿದ್ದಾನೆ. ಬೆಸ್ಸ ಕೊಳದ ಹತ್ತಿರ ಒಬ್ಬರು ಬಂದರು, ಆತನೇ ಕರ್ತನಾದ ಯೇಸು. ಆತನು ಬರುವಾಗ
ಆತನ ಹತ್ರ ಮಾತಾಡ್ತಾ ಇದ್ದಾರೆ ಸ್ವಾಮಿ. ಮಾತನಾಡ್ತಾ ಇರುವಾಗ ಅವನು ತನ್ನ ಸಮಸ್ಯೆಯನ್ನು ಹಂಚಿಕೊಂಡ. ನೋಡಿ ಸ್ವಾಮಿ, ನನಗೆ ಮನಸ್ಸಿದೆ ಸ್ವಸ್ಥ ಆಗಲಿಕ್ಕೆ, ನಾನು ಹೋಗಿ ಅಲ್ಲಿ ನೀರೊಳಗೆ ಇಳಿಬೇಕು. ಅಷ್ಟರೊಳಗೆ ಎಲ್ಲರೂ ಹೋಗಿ ಇಳಿತಾರೆ, ಸ್ವಸ್ಥತೆಯನ್ನು ಹೊಂದಿಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಅವನು ತನ್ನ ನೋವನ್ನು ಹಂಚಿಕೊಳ್ತಾ ಇದ್ದಾನೆ. ಅವನಿಗೆ ನಂಬಿಕೆ, ನಿರೀಕ್ಷೆ ಎಲ್ಲವೂ ಕಳೆದು ಹೋಗಿತ್ತು. ಅವನಿಗೆ ಒಂದು ನಂಬಿಕೆ ಏನಂತ ಹೇಳಿದ್ರೆ, ಆ ಬೆಸ್ಸ ಕೊಳದಿಂದನೇ ನನಗೆ ಬಿಡುಗಡೆ ಆಗಬೇಕು, ಆ ಬೆಸ್ಸ ಕೊಳದಿಂದನೇ ನನಗೆ ಆರೋಗ್ಯವಾಗಬೇಕು, ಅಲ್ಲಿಂದನೇ ನನಗೆ ಆಶೀರ್ವಾದ ಎಂಬುದಾಗಿ ಅವನ ಮೈಂಡ್ ಸೆಟ್ ಇತ್ತು. ಅವನ ನಂಬಿಕೆ ಅದರ ಮೇಲೆ ಇತ್ತು. ಆದರೆ ಯೇಸು ಸ್ವಾಮಿ ಆ ದಿನ ಅವನ ಹತ್ರ ಹೋಗಿ ಹೇಳ್ತಾ ಇದ್ದಾರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ನಿನಗೆ ಮನಸ್ಸಿದೆಯಾ? ಅಲ್ಲಿ ಸ್ವಸ್ಥತೆ ಇಲ್ಲ, ನನ್ನಲ್ಲಿದೆ ಎಂಬುದಾಗಿ ಯೇಸು ಸ್ವಾಮಿ ತನ್ನನ್ನು ಪ್ರಕಟಿಸಿ ತೋರಿಸ್ತಾ ಇದ್ದಾರೆ. ಅನಂತರ ಆತನನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಹಾಸಿಗೆನ ಎತ್ತುಕೊಂಡು ನಡೆ ಎಂಬುದಾಗಿ ಹೇಳುವಾಗ ಅವನ ಹಾಸಿಗೆನ ಅದೇ ಕ್ಷಣದಲ್ಲಿ ಆ ಮನುಷ್ಯನು ಹಾಸಿಗೆನ ಎತ್ತುಕೊಂಡು ನಡೆದ. ಅದೇ ಸಮಯದಲ್ಲಿ ಸ್ವಸ್ಥನಾದನು ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತೋರಿಸ್ತದೆ ಪ್ರಿಯರೇ. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾದನು, ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನೆಂಬುದಾಗಿ. ಪ್ರೀತಿಯ ವೀಕ್ಷಕರೇ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಇವತ್ತು ನಂಬಿಕೆಯನ್ನು ಕಳೆದುಕೊಂಡಂಥ ಪರಿಸ್ಥಿತಿ ನೀವಿರ್ಬೋದು, ನಿರೀಕ್ಷೆನ ಕಳ್ಕೊಂಡಂಥ ಪರಿಸ್ಥಿತಿಯಲ್ಲಿ ನೀವಿರ್ಬೋದು. ಇಷ್ಟು ದಿವಸ ಇಂಥ ಪರಿಸ್ಥಿತಿಯಲ್ಲಿ ನಾನು ಹಾದು ಹೋಗ್ತಿದ್ದೀನಲ್ಲ, ಇನ್ನು ಆಯಿತು, ನನಗೆ ಸಹಾಯ ಮಾಡುವವರಿಲ್ಲ, ಸಂತೈಸುವವರಿಲ್ಲ, ನನ್ನನ್ನು ಬಲಪಡಿಸುವವರಿಲ್ಲ, ಯಾರು ಇನ್ನಿಂದ ಯಾರ ಕೈಲೂ ನನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನೀವು ಕುಳಿತು ಇದನ್ನು ವೀಕ್ಷಿಸ್ತಾ ಇರ್ಬೋದು. ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ನೀವು ನಂಬಿಕೆಯನ್ನು ಕಳೆದು ಹೋದಂಥ ಸ್ಥಿತಿಗಳ ಮಧ್ಯದಲ್ಲಿ ನೀವಿದ್ದೀರಲ್ಲ, ನೀವು ಸೋತಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವಿದ್ದೀರಲ್ಲ, ಯೇಸು ಸ್ವಾಮಿ ನಿಮಗೆ ನಂಬಿಕೆ ಆಗಿದ್ದಾನೆ. ಯೇಸು ಸ್ವಾಮಿ ಆತನ ನಿರೀಕ್ಷೆ ಆಗಿದ್ದಾನೆ. ಸೋತವನಿಗೆ ದೇವರು ಬಲವನ್ನು ಅನುಗ್ರಹಿಸುವಂಥ ದೇವರು, ಕುಗ್ಗಿದವರನ್ನ ಎತ್ತುವಂಥ ದೇವರು, ನಮ್ಮ ದೇವರು ನಂಬಿಕೆಗೆ ಮೂಲನಾಗಿರುವಂಥ ನನ್ನ ಕರ್ತನ ಆತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಒಂದು ವೇಳೆ ನಿಮ್ಮ ಪರಿಸ್ಥಿತಿ ಈ ರೀತಿಯಾಗಿ ಅನೇಕ ವರ್ಷಗಳಿಂದ ನೀವು ಬಿಸ್ನೆಸ್ಗಳಲ್ಲಿ ಸೋತು ಇವತ್ತು ನಿಮ್ಮ ಬಿಸ್ನೆಸ್ನ ಕುರಿತು ಇನ್ನು ನನಗೆ ಬಿಸ್ನೆಸ್ನಿಂದ ಆಶೀರ್ವಾದ ಬರಲಿಕ್ಕೆ ಆಗುವುದೇ ಇಲ್ಲ, ನನ್ನ ಬಿಸ್ನೆಸ್ ಇಷ್ಟ ಆಗಿದೆ, ನನ್ನ ಸಾಲ ಇಷ್ಟ ಆಗಿದೆ, ನನ್ನ ಮಕ್ಕಳ ಪರಿಸ್ಥಿತಿ ಹೀಗಾಗಿದೆ, ಈ ಸ್ಥಿತಿಯಲ್ಲಿದ್ದೇನೆ ಎಂಬುದಾಗಿ ಕುಳಿತು ವೀಕ್ಷಿಸ್ತಾ ಇದ್ದೀರಾ? ಇಲ್ಲ, ಯೇಸು ಸ್ವಾಮಿ ನಿಮಗೆ ನಿರೀಕ್ಷೆ ಆಗಿದ್ದಾನೆ. ಯೇಸು ಸ್ವಾಮಿ ವಾಕ್ಯ ಹೇಳ್ತದೆ, ಅದೇ ಕ್ಷಣವೇ ಆ ಗಳಿಗೆಯಲ್ಲೇ ಅವನು ಸ್ವಸ್ಥನಾದನು ಎಂಬುದಾಗಿ ಹೇಳುವುದಾದರೆ, ಈ ವಾಕ್ಯವನ್ನು ವೀಕ್ಷಿಸುವಂಥ ಪ್ರೀತಿಯ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ಇವತ್ತಿನಿಂದ ಒಂದು ಉದ್ಧಾರ, ಇವತ್ತಿನಿಂದಲೇ ಒಂದು ಆಶೀರ್ವಾದಗಳನ್ನು ನೀವು ಕಾಣಲಿಕ್ಕೆ ಹೋಗ್ತಿದ್ದೀರಿ ಪ್ರಿಯರೇ. ಯಾಕೆಂದರೆ ನನ್ನ ದೇವರ ವಾಕ್ಯ ಹೇಳ್ತದೆ, ಆ ಕ್ಷಣವೇ ಅವನು ಸ್ವಸ್ಥನಾದನೆಂಬುದಾಗಿ. ಅವನಿಗೆ ನಂಬಿಕೆ ಇರಲಿಲ್ಲ, ನಿರೀಕ್ಷೆ ಇರಲಿಲ್ಲ, ಅವನಿಗೆ ಮಾರ್ಗವೇ ಇರಲಿಲ್ಲ, ಅವನಿಗೆ ಎತ್ತುಕೊಂಡು ಹೋಗ್ಲಿಕ್ಕೆ, ಆ ನೀರಿಗೆ ಹಾಕ್ಲಿಕ್ಕೆ ಜನರಿರಲಿಲ್ಲ, ಸಹಾಯಕರಿರಲಿಲ್ಲ, ಫ್ರೆಂಡ್ಸ್ ಇರಲಿಲ್ಲ, ಯಾರೂ ಇರಲಿಲ್ಲ. ಆದರೆ ಯೇಸು ಒಂದು ದಿವಸ ಅಲ್ಲಿಗೆ ಬಂದು ನಿರೀಕ್ಷೆನ, ನಂಬಿಕೆಯನ್ನು ಕಳೆದುಕೊಂಡಂಥ ವ್ಯಕ್ತಿಯ ಮುಂದೆ ನಿಂತ್ಕೊಂಡ್ರು. ಇವತ್ತು ನಿಮ್ಮ ಮುಂದೆ ಯೇಸು ಸ್ವಾಮಿ ನಿಂತ್ಕೊಂಡಿದ್ದಾರೆ ಪ್ರಿಯರೇ, ನಿಮ್ಮ ಜೊತೆಯಲ್ಲಿದ್ದಾರೆ, ನಿಮ್ಮ ಹತ್ತಿರ ಇದ್ದಾರೆ. ನಿಮಗೆ ನಿರೀಕ್ಷೆ ಆಗಿರುವಂಥ ಯೇಸು ನಿಮ್ಮ ಜೊತೆ ಪಕ್ಕದಲ್ಲಿ ಕೂತಿದ್ದಾರೆ ಪ್ರಿಯರೇ. ಆತನು ನಿಮಗೆ ನಿರೀಕ್ಷೆ ಆಗಿದ್ದಾನೆ, ಆತನೇ ನಿಮಗೆ ಸಹಾಯಕನಾಗಿದ್ದಾನೆ, ಆತನೇ ನಿಮ್ಮ ಬಲವಾಗಿದ್ದಾನೆ, ಆತನೇ ನಿಮ್ಮ ನಂಬಿಕೆಗೆ ಆಧಾರನಾಗಿರುವಂಥ ಕರ್ತನಾದ ಯೇಸು ಆಗಿದ್ದಾನೆ ಪ್ರಿಯರೇ. ಇವತ್ತು ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತಗಳನ್ನು ಮಾಡಲಿಕ್ಕೆ ಆತನು ಸರ್ವಶಕ್ತನಾದ ದೇವರು. ನೋಡ್ರಿ, ನೀರು ಉಕ್ಕುವಾಗಲೇ ಅವನಿಗೆ ಎತ್ತಿಕೊಂಡು ಆರೋಗ್ಯಕ್ಕೆ ನಡೆಸಬೇಕಾಗಿತ್ತು. ಅವನಿಗೆ ಎತ್ಕೊಂಡು ಹೋಗ್ಲಿಕ್ಕೂ ಅವನ ಫ್ರೆಂಡ್ಸ್ಗಳು ಬರಲಿಲ್ಲ. ಎಲ್ಲರೂ ಸಹ ಕುರುಡರು, ಕುಂಟರು ಎಲ್ಲರೂ ಸಹ ಓಡೋಗಿ ಆ ನೀರಲ್ಲಿ ಬಿದ್ದು ಸ್ವಸ್ಥತೆಯನ್ನು ಹೊಂದಿಕೊಳ್ತಾ ಇದ್ರು. ಹಾಕಿದಂಥ ಹಾಸಿಗೆಯಲ್ಲಿ ಮಲಗಿದಂಥ ಪರಿಸ್ಥಿತಿಯಲ್ಲಿ ಅವನು ಕೂತ್ಕೊಂಡಿದ್ದ. ಅವನಿಗೆ ಸಹಾಯಕರಿರಲಿಲ್ಲ. ಆದರೆ ಅವತ್ತು ಅವನಿಗೆ ಒಬ್ಬ ಸಹಾಯಕನು ಬಂದ, ಆತನೇ ಕರ್ತನಾದ ಯೇಸು. ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ಆತನು ನಿಮ್ಮ ಪಕ್ಕದಲ್ಲೇ ಇದ್ದಾನೆ ಪ್ರಿಯರೇ. ನಿಮ್ಮ ಬಿಸ್ನೆಸ್ನ ಉದ್ಧರಿಸಲು, ನಿಮ್ಮ ಮಕ್ಕಳ ಎಜುಕೇಷನ್ಸ್ನ ಉದ್ಧರಿಸಲು, ನಿಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಟಲು, ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲು. ಅವನ ಪರಿಸ್ಥಿತಿ ಕುಗ್ಗಿ ಹೋದಂಥ ಪರಿಸ್ಥಿತಿ, ಅವನ ಪರಿಸ್ಥಿತಿ ದಿಕ್ಕಿಲ್ಲದಂಥ ಪರಿಸ್ಥಿತಿ, ನಿರೀಕ್ಷೆ ಇಲ್ಲದಂಥ ಪರಿಸ್ಥಿತಿ, ನಂಬಿಕೆ ಇಲ್ಲದಂಥ ಪರಿಸ್ಥಿತಿ. ಆ ಪರಿಸ್ಥಿತಿಯನ್ನು ಬದಲಾಯಿಸಲು ಯೇಸು ಬಂದರು. ಇವತ್ತು ನಿಮ್ಮ ಜೀವಿತದಲ್ಲಿ ಯೇಸು ಇದ್ದಾರೆ ಪ್ರಿಯರೇ. ಆತನು ನಿಮ್ಮ ಎಲ್ಲ ಪರಿಸ್ಥಿತಿಯನ್ನು ಬದಲಾಯಿಸುವಂಥ ದೇವರು. ಅದರಿಂದ ಇವತ್ತು ನಿಮ್ಮ ನಿರೀಕ್ಷೆ ಕಳೆದು ಹೋಗಿದೆಯಾ, ನಿಮ್ಮ ನಂಬಿಕೆ ಕಳೆದು ಹೋಗಿದೆಯಾ, ಭಯಪಡಬೇಡ್ರಿ. ಯೇಸು ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ, ಅವರೇ ನಿಮ್ಮ ನಿರೀಕ್ಷೆ ಪ್ರಿಯರೇ. ಅದರಿಂದ ಕುಗ್ಗಿ ಹೋಗಬೇಡ್ರಿ. ಕರ್ತನು ನಿಶ್ಚಯವಾಗಿಯೂ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವಂಥ ದೇವರು. ಅಪೊಸ್ತಲರ ಕೃತ್ಯಗಳಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. 3ನೇ ಅಧ್ಯಾಯ 3ನೇ ವಾಕ್ಯ ಹೀಗೆ ಹೇಳ್ತದೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 3ನೇ ವಾಕ್ಯ ಹೀಗೆ ಹೇಳ್ತದೆ, ಅವನು
ದೇವಾಲಯದೊಳಕ್ಕೆ ಹೋಗುತ್ತಿರುವಾಗ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಹೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಪೇತ್ರನು ಅವನನ್ನು ದೃಷ್ಟಿಸಿ ನೋಡಲಿಕ್ಕೆ ಪ್ರಾರಂಭಿಸಿದ. ಇವನ ಒಂದು ನಿರೀಕ್ಷೆ ಏನಂತ ಹೇಳಿದರೆ, ಅವನು ಅವರಿಗೆ ಹಣವನ್ನು ಕೊಡ್ತಾರೆ. ಈ ಪೇತ್ರ ಯೋಹಾನರು ಈ ಹುಟ್ಟು ಕುಂಟನಿಗೆ ಹಣವನ್ನು ಕೊಡ್ತಾರೆ, ಇದು ನಿರೀಕ್ಷೆ ಆಗಿತ್ತು. ಅವನಿಗೆ ಅದ್ಭುತ ಆಗ್ತದೆ, ನಾನು ನಡೆದಾಡ್ತೀನಿ, ಆ ನಂಬಿಕೆ ಇರಲಿಲ್ಲ. ಅವನಿಗೆ ನಿರೀಕ್ಷೆ ಏನಂತ ಹೇಳಿದರೆ, ಇವರು ನನಗೆ ಹಣವನ್ನು ಕೊಡ್ತಾರೆ, ಇವರು ನಮಗೆ ಸಹಾಯವನ್ನು ಮಾಡ್ತಾರೆ, ಇವರು ಇವತ್ತು ನನಗೆ ಕೊರತೆಯನ್ನು ನೀಗಿಸ್ತಾರೆ. ಈ ನಿರೀಕ್ಷೆನ ಎದುರು ನೋಡಿ ಅವನು ನಿರೀಕ್ಷೆ ಉಳ್ಳವನಾಗಿ ಅವರನ್ನೇ ನೋಡ್ತಿದ್ದ. ಆದರೆ ಪೇತ್ರನ್ ಹೇಳ್ತಾನೆ, ಯೇಸುವಿನ ನಾಮದಲ್ಲಿ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆದಾಡು ಎಂದು ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೆ ಹರಡುಗಳಿಗೆ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡುತ್ತಾ ಕರ್ತನನ್ನು ಕೊಂಡಾಡಿದ ಎಂಬುದಾಗಿ ಕೆಳಗೆ ವಾಕ್ಯ ಹೇಳ್ತದೆ. ಪ್ರಿಯರೇ, ಈ ಹುಟ್ಟು ಕುಂಟನ ನಿರೀಕ್ಷೆ ಅವನಿಗೆ ಸ್ವಸ್ಥವಾಗ್ತೇನೆ ಎಂಬ ನಿರೀಕ್ಷೆ ಇರಲಿಲ್ಲ. ಆರೋಗ್ಯವಾಗ್ತೇನೆ, ನಾನು ಎಲ್ಲರ ಹಾಗೆ ಆಗ್ತೇನೆ ಎಂಬುದಾಗಿ ನಿರೀಕ್ಷೆ ಇರಲಿಲ್ಲ. ಅವನಿಗೆ ನಿರೀಕ್ಷೆ ಏನಂತ ಇತ್ತು ಅಂತ ಹೇಳಿದರೆ, ಅವನು ಆ ಪೇತ್ರ ಯೋಹಾನರಿಂದ ಅವರು ನನಗೆ ಹಣವನ್ನು ಸಹಾಯ ಮಾಡ್ತಾರೆ, ಅವರು ನನಗೆ ಕೊಡ್ತಾರೆ, ಇದರಿಂದ ನನ್ನ ಕುಟುಂಬ ನಡೀತದೆ, ಈ ರೀತಿಯಾದ ಅವನ ನಂಬಿಕೆ ಆಲೋಚನೆಗಳು ಬಂದಿರ್ಬೋದು. ಆದರೆ ಪೇತ್ರ ಯೋಹಾನರು ಅವನನ್ನು ನೋಡಿ ಹೇಳ್ತಾರೆ, ಎದ್ದು ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಅಂತ ಹೇಳುವಾಗಲೇ ಅವನು ಎದ್ದು ನಡೆದಾಡಲಿಕ್ಕೆ ಪ್ರಾರಂಭಿಸಿದ. ಪ್ರಿಯರೇ, ಇವತ್ತು ಅವನಿಗೆ ಹುಟ್ಟು ಕುಂಟನಿಗೆ ನಿರೀಕ್ಷೆನ ಯೇಸುವಿನ ನಾಮದಲ್ಲಿ ಬಂದಿರುವುದಾದರೆ, ನಿಮ್ಮ ಜೀವಿತದಲ್ಲಿ ಸಹ ಯಾವ ಬಿಸ್ನೆಸ್ ಎಲ್ಲ, ಏನು ಕೆಲಸಗಳೆಲ್ಲ, ಒಂದು ವೇಳೆ ನಿಮ್ಮ ಮಕ್ಕಳ ಪರಿಸ್ಥಿತಿಗಳೆಲ್ಲ ಕುಂಟಿನ ಸ್ಥಿತಿಯಲ್ಲಿರುವುದಾದರೆ, ಅದು ಮುಂದಕ್ಕೆ ಹೋಗಲಿಕ್ಕೆ ಆಗದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಇರುವುದಾದರೆ, ಯೇಸು ಸ್ವಾಮಿಯ ಹೆಸರಿನಲ್ಲಿ ಇವತ್ತಿನ ಬೆಳಗಿನ ಜಾವದಲ್ಲಿ ಈ ಸಮಯದಲ್ಲಿ ಪ್ರಿಯರೇ, ನಿಮ್ಮ ಪರಿಸ್ಥಿತಿಗಳು ಬದಲಾಗ್ತದೆ. ಯಾಕೆಂದರೆ ಅವನು ಅವರಿಂದ ಹಣವನ್ನು ಎದುರು ನೋಡಿದ, ಏನಾದರೂ ಸಿಗ್ತದೆ ಎಂಬುದಾಗಿ ಎದುರು ನೋಡಿದ. ಆದರೆ ಅಲ್ಲಿ ಪೇತ್ರನ ಹೇಳ್ತಾನೆ, ನಮ್ಮಲ್ಲಿ ಚಿನ್ನ ಬೆಳ್ಳಿ ಬಂಗಾರ ಯಾವುದೂ ಇಲ್ಲ, ಆದರೆ ಒಬ್ಬರಿದ್ದಾನೆ, ಕರ್ತನಾದ ಯೇಸು. ಆ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ಇದ್ದಾನೆ. ಪ್ರಿಯರೇ, ನಡೆದಾಡಲಿಕ್ಕೆ ಆಗದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವು ಮಲಗಿದಂಥ ಸ್ಥಿತಿಗಳಲ್ಲಿದ್ದೀರಾ. ಡಾಕ್ಟರ್ಸ್ ಹೇಳಿದಂಥ ರಿಪೋರ್ಟ್ಸ್ಗಳು ನೋಡೋದಾದರೆ ನೀವು ಇನ್ನೂ ಆಗುವುದೇ ಇಲ್ಲ, ನಡಿಲಿಕ್ಕೆ ಆಗೋದಿಲ್ಲ, ನೀವು ರೆಸ್ಟ್ಗಳನ್ನ ತೆಗೆದುಕೊಳ್ಬೇಕು, ಇನ್ನು ಆಗೋದಿಲ್ಲ ಎಂಬುದಾಗಿ ಹೇಳಿದಂಥ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ. ಈ ಬೆಳಗಿನ ಜಾವದಲ್ಲಿ ಹೇಳ್ರಿ, ನಾನು ಯೇಸುವಿನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ ಎಂಬುದಾಗಿ. ನಿಮ್ಮ ನಂಬಿಕೆ, ನಿಮ್ಮ ನಿರೀಕ್ಷೆಯು ಕರ್ತನಾದ ಯೇಸು ಆಗಿದ್ದಾನೆ. ಪ್ರಿಯರೇ, ನಾವು ಯಾವ ರೀತಿಯಾಗಿ ನಾವು ಡಾಕ್ಟರ್ ಹತ್ರ ಹೋದರೆ ನಾವು ಗುಣವಾಗ್ತೇವೆ ಎಂಬುದಾಗಿ ಹೋಗ್ತಿರೋ, ಅದೇ ರೀತಿಯಾಗಿ ಯೇಸು ನಿಮಗಾಗೆ ಕಲ್ವಾರಿಯ ಶಿಲುಬೆಯನ್ನು ಹೊತ್ತಾಗಿದೆ. ಇವತ್ತು ಆ ಬಾಸುಂಡೆಗಳಿಂದ ನೀವು ಗುಣವಾಗಿದ್ದೀರಿ. ನೀವು ಅದನ್ನು ಅರಿಕೆಯನ್ನು ಮಾಡಿರಿ, ದೇವರ ವಾಕ್ಯವನ್ನು ನಂಬ್ರಿ. ಯಾಕೆಂದರೆ ದೇವರ ವಾಕ್ಯ ಅದು ಸಜೀವವಾದದ್ದು, ಅದು ಕಾರ್ಯವನ್ನು ಸಾಧಿಸುವಂಥದ್ದಾಗಿದೆ. ಪ್ರಿಯರೇ, ಇಲ್ಲಿ ಆ ಹುಟ್ಟು ಕುಂಟ ಪೇತ್ರ ಯೋಹಾನರಿಂದ ಒಂದು ನಿರೀಕ್ಷೆ ಇತ್ತು ಅವನಿಗೆ. ಅವರೇನಾದರೂ ಹಣವನ್ನು ಕೊಡ್ತಾರೆ ಎಂಬುದಾಗಿ ಅವ್ರನ್ನ ಲಕ್ಷ್ಯವಿಟ್ಟು ನೋಡಿದ. ಇವತ್ತು ನಿಮ್ಮ ದೃಷ್ಟಿಯಲ್ಲ, ಲಕ್ಷ್ಯವಿಟ್ಟು ಯೇಸುವನ್ನು ನೋಡ್ರಿ. ಯೇಸು ನಿಮ್ಮ ಬಿಸ್ನೆಸ್ನ ಆಶೀರ್ವದಿಸ್ತಾರೆ, ಯೇಸು ನಿಮ್ಮ ಕೊರತೆಗಳನ್ನು ನೀಗಿಸ್ತಾರೆ, ಯೇಸು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸ್ತಾರೆ, ಯೇಸು ನಿಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ತಾರೆ. ಪ್ರಿಯರೇ, ಆ ಕುಂಟನ ನಿರೀಕ್ಷೆ ಪೇತ್ರ ಯೋಹಾನರ ಮೇಲಿತ್ತು. ಇವತ್ತು ನಿಮ್ಮ ನಿರೀಕ್ಷೆ ಕರ್ತನಾದ ಯೇಸುವಿನ ಮೇಲೆ ಹೋಗಲಿ. ನಿಮ್ಮ ದೃಷ್ಟಿ ಯೇಸುವನ್ನು ನೋಡಲಿ. ದೇವರ ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸುವವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಿರೀಕ್ಷೆಯನ್ನು, ನಂಬಿಕೆಯನ್ನು ಕಳೆದು ಹೋದಂಥ ಸ್ಥಿತಿಗಳ ಮಧ್ಯದಲ್ಲಿ ಇದನ್ನು ನೀವು ನೋಡ್ತಾ ಇರೋದಾದರೆ, ನೀವು ಇವತ್ತು ಯೇಸುವನ್ನು ದೃಷ್ಟಿಸಿ ನೋಡ್ರಿ. ಯೇಸುವನ್ನು ದೃಷ್ಟಿಸಿ ನೋಡೋದಾದರೆ ನಿಮ್ಮ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಇಷ್ಟು ವರ್ಷ ನೀವು ಅವಮಾನದಲ್ಲೇ ಬದುಕಿರ್ಬೋದು, ಇಷ್ಟು ವರ್ಷ ಅನಾರೋಗ್ಯದಲ್ಲೇ ಬದುಕಿರ್ಬೋದು, ಇಷ್ಟು ವರ್ಷ ರೋಗದಲ್ಲೇ ಮಲಗಿರ್ಬೋದು. ಪ್ರಿಯರೇ, ಇವತ್ತಿನ ಜಾವದಲ್ಲಿ, ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ನೋಡಿ ಉತ್ತೇಜಿಸ್ತೇನೆ. ಇವತ್ತಿನಿಂದ ಯೇಸುವನ್ನು ದೃಷ್ಟಿಸಿರಿ. ಯೇಸುವನ್ನು ದೃಷ್ಟಿಸೋದಾದರೆ ನಿಮಗೆ ಸಂಪೂರ್ಣವಾದ ಆರೋಗ್ಯ,
ಯೇಸುವನ್ನ ದೃಷ್ಟಿಸುವುದಾದರೆ ಸಂಪೂರ್ಣವಾದ ಬಿಡುಗಡೆ, ಯೇಸುವನ್ನೇ ದೃಷ್ಟಿಸುವುದಾದರೆ ನಿಮ್ಮ ಸಂಪೂರ್ಣವಾದ ಆಶೀರ್ವಾದ ಉಂಟಾಗ್ತದೆ. ಒಂದು ವೇಳೆ ನಿಮ್ಮ ಮಕ್ಕಳ ಪರಿಸ್ಥಿತಿ ಬದಲಾಗಲಿಲ್ಲ ಎಂಬುದಾಗಿ ಕುಗ್ಗಿ ಹೋಗಿದ್ದೀರಾ, ಈ ಬೆಳಗಿನ ಜಾವದಲ್ಲಿ ಯೇಸುವನ್ನೇ ದೃಷ್ಟಿಸಿರಿ, ಯೇಸುವನ್ನೇ ನೋಡ್ರಿ, ನಿಮ್ಮ ಮಕ್ಕಳ ಪರಿಸ್ಥಿತಿ ಬದಲಾಗ್ತದೆ. ಒಂದು ಕಾನಾನ್ಯ ಸ್ತ್ರೀಯು ನಿರೀಕ್ಷಣೆ ಕಳೆದುಕೊಂಡಿದ್ಲು. ಆದರೆ ಅವಳು ಯೇಸುವಿನ ಬಗ್ಗೆ ಕೇಳಿದ ತಕ್ಷಣ ಆ ಕಾನಾನ್ಯ ಸ್ತ್ರೀಯ ಮಗಳಿಗೆ ದೆವ್ವ ಹಿಡಿದಿದೆ ಎಂಬುದಾಗಿ ಗೊತ್ತಾದ ತಕ್ಷಣ ಎಲ್ಲ ಕಡೆ ಹೋಗಿ ಸ್ವಸ್ಥತೆ ಉಂಟಾಗಲಿಲ್ಲ, ಅವಳಿಗೆ ಬಿಡುಗಡೆ ಉಂಟಾಗಲಿಲ್ಲ. ಒಂದು ನಂಬಿಕೆ ಬಂತು, ಯೇಸುವನ್ನ ನಾನು ಹೋಗಿ ಸಂಧಿಸಿದ್ರೆ ಅಲ್ಲಿ ಅವಳಿಗೆ ಬಿಡುಗಡೆ ಆಗ್ತದೆ ಎಂಬುದಾಗಿ ಒಂದು ನಂಬಿಕೆಯಿಂದ, ಒಂದು ನಿರೀಕ್ಷೆಯಿಂದ ಯೇಸುವನ್ನ ಹಿಂಬಾಲಿಸಲಿಕ್ಕೆ ಪ್ರಾರಂಭಿಸ್ತಾಳೆ. ದೇವರ ವಾಕ್ಯ ಹೇಳ್ತದೆ, ಯೇಸುವನ್ನ ಹಿಂಬಾಲಿಸುವಾಗ ಅನೇಕ ಅಡ್ಡಿಗಳು ಬಂತು. ಯೇಸು ಸ್ವಾಮಿ ಅವಳನ್ನು ತಿರುಗಿ ನೋಡಲಿಲ್ಲ, ಆದರೂ ಯೇಸುವನ್ನ ಹಿಂಬಾಲಿಸಲಿಕ್ಕೆ ಪ್ರಾರಂಭಿಸಿದ್ಲು. ಆತನ ಶಿಷ್ಯರು ಬೈಲಿಕ್ಕೆ ಪ್ರಾರಂಭಿಸಿದ್ರು, ಆದರೂ ಯೇಸು ಸ್ವಾಮಿನ ಅವಳು ಬಿಡಲಿಲ್ಲ ಹಿಂಬಾಲಿಸುವುದನ್ನು. ಕೊನೆಯದಾಗಿ ಯೇಸು ಸ್ವಾಮಿ ಅವಳನ್ನು ತಿರುಗಿ ನೋಡಿ ಹೇಳ್ತಾಳೆ, ಅಮ್ಮ, ನಿನ್ನ ನಂಬಿಕೆ ನಿನ್ನ ಮಗಳಿಗೆ ಸ್ವಸ್ಥತೆ ಉಂಟು ಮಾಡಿದೆ. ಅಮ್ಮ, ನಿನ್ನ ನಂಬಿಕೆ ಬಹಳ ದೊಡ್ಡದು, ನಿನ್ನ ಮನಸ್ಸಿನಂತೆ ನಿನಗಾಗಲಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಅದೇ ಕ್ಷಣದಲ್ಲಿ, ಅದೇ ಗಳಿಗೆಯಲ್ಲಿ ಆ ಸ್ತ್ರೀಯ ಮಗಳಿಗೆ ಬಿಡುಗಡೆ ಉಂಟಾಯಿತು. ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಒಂದು ವೇಳೆ ಯೇಸುವನ್ನು ದೃಷ್ಟಿಸುವುದಾದರೆ, ಯೇಸುವನ್ನೇ ನೋಡುವುದಾದರೆ, ಆಗದೇ ಇರುವಂಥ ಪರಿಸ್ಥಿತಿಗಳದ್ದು ಎಷ್ಟೇ ದೊಡ್ಡದಾಗಿದ್ರೂ ಸಹ ಯೇಸು ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಆತನು ಸರ್ವಶಕ್ತನಾದ ದೇವರು ಆತನಾಗಿದ್ದಾನೆ. ಪ್ರಿಯರೇ, ಇವತ್ತು ಆತನನ್ನು ದೃಷ್ಟಿಸಿ ನೋಡುವುದಾದರೆ ನಿಮ್ಮ ಪರಿಸ್ಥಿತಿಗಳು ಇದ್ದ ಹಾಗೆ ಇರುವುದೇ ಇಲ್ಲ. ನನ್ನ ದೇವರು ಸರ್ವಶಕ್ತನಾದ ದೇವರು, ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿರುವ ದೇವರು. ದೇವರು ವಾಕ್ಯ ಹೇಳ್ತದೆ, ಆ ಕುಂಟನು ಎದ್ದನು, ನಡೆದಾಡಿದ್ದ, ಕುಣಿದಾಡಿದ್ದ, ಎಲ್ಲರಿಗೂ ಸಾಕ್ಷಿಯಾದ. ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ನೋಡಿ ಹೇಳ್ತಾನೆ, ಇವತ್ತಿನಿಂದ ನೀವು ಕರ್ತನಾದ ಯೇಸುವನ್ನು ದೃಷ್ಟಿಸುವುದಾದರೆ ನೀವು ಅನೇಕ ಜನರಿಗೆ ಸಾಕ್ಷಿಗಳಾಗ್ತೀರಿ, ನೀವು ಅನೇಕ ಜನರಿಗೆ ಆಶೀರ್ವದಿಸ್ತೀರಿ, ನೀವು ಅನೇಕ ಜನರಿಗೆ ನಿಮ್ಮ ಪರಿಸ್ಥಿತಿಗಳನ್ನು ಹೇಳಿ ಕರ್ತನ ಕಡೆಗೆ ನಡೆಸುವರಾಗಿರ್ತೀರಿ. ಪ್ರಿಯರೇ, ಯಾಕೆಂದರೆ ಸತ್ಯವೇದ ಹೇಳ್ತದೆ, ಆ ನಿರೀಕ್ಷೆ ಇಲ್ಲದ ವ್ಯಕ್ತಿಗೆ ಕರ್ತನಾದ ಯೇಸು ನಿರೀಕ್ಷೆ ಆದ ಕಾರಣ ಆತನ ಪರಿಸ್ಥಿತಿ ಪುನಃ ಹೋಗಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಇರಲಿಲ್ಲ. ಯೇಸು ಒಂದು ಸಾರಿ ಬಿಡುಗಡೆ ಕೊಡುವುದಾದರೆ ಅದು ಪರಿಪೂರ್ಣವಾದ ಬಿಡುಗಡೆ. ಪ್ರಿಯರೇ, ಹಾಲೆಲೂಯ. ನಿಮ್ಮ ಜೀವಿತದಲ್ಲಿ ಕರ್ತನ ಸಹಾಯ ಎಂದಿಗೂ ನಿಂತು ಹೋಗುವುದಿಲ್ಲ, ಅದು ನಿತ್ಯ ನಿರಂತರಕ್ಕೂ ಇರುವಂಥ ಸಹಾಯವಾಗಿದೆ. ಅದರಿಂದ ಈ ಬೆಳಗಿನ ಜಾವದಲ್ಲಿ ಪ್ರೀತಿಯ ವೀಕ್ಷಕರೇ, ನೀವು ಕುಗ್ಗಿ ಹೋಗ್ಬೇಡ್ರಿ, ನೀವು ನಿರೀಕ್ಷೆನ ಬಿಡಬೇಡ್ರಿ. ನೀವು ಒಂದು ವೇಳೆ ಸೋತು ಇನ್ನು ನಾನು ಹೇಳಲಿಕ್ಕೆ ಆಗುವುದೇ ಇಲ್ಲ ಎಂಬುದಾಗಿ ಯೋಚಿಸ್ತಾ ಇದ್ದೀರಾ, ನೀವು ಕುಗ್ಗಿ ಹೋಗ್ಬೇಡ್ರಿ. ಯೇಸು ಸ್ವಾಮಿ ಇದ್ದಾರೆ, ನಿಮ್ಮ ಪರಿಸ್ಥಿತಿಯನ್ನು ಆತನು ನೋಡಿಕೊಳ್ತಾನೆ. ಎಲ್ಲವನ್ನ ನೋಡಿಕೊಳ್ಳುವಂಥ ದೇವರು ಯೇಸು ಸ್ವಾಮಿ ಆಗಿದ್ದಾನೆ. ಅದರಿಂದ ನೀವು ರೋಗದ ಮಧ್ಯದಲ್ಲಿ ಹೇಳ್ರಿ, ನಾನು ಯೇಸುವಿನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ, ಯೇಸುವಿನ ಬಾಸುಂಡೆಗಳಿಂದ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂಬುದಾಗಿ ನೀವು ಇದನ್ನು ಹೇಳ್ರಿ. ಕರ್ತನು ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ದೇವರು ಆತನಾಗಿದ್ದಾನೆ. ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಅಪೊಸ್ತಲರ ಕೃತ್ಯಗಳನ್ನು 27ನೇ ಅಧ್ಯಾಯ 20ನೇ ವಾಕ್ಯವನ್ನು ನೀವು ನೋಡುವಾಗ, ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಒಡೆದದ್ದರಿಂದ ತಪ್ಪಿಕೊಂಡವೆಂಬ ಎಲ್ಲ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದನ್ನು ಬರಿತಿರುವಂಥ ಲೂಕನು ಈಗ ಹೇಳ್ತಾನೆ, ಅಪೊಸ್ತಲರ ಕೃತ್ಯಗಳನ್ನು ಬರೆಯುವಾಗ, ಅವನು ಚರಿತ್ರೆಗಳನ್ನು ಬರೆಯುವಾಗ, ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಒಡೆದದ್ದರಿಂದ ತಪ್ಪಿಸಿಕೊಂಡವೆಂಬ ಒಂದು ನಿರೀಕ್ಷೆಯೇ ಇನ್ನು ನಮಗೆ ಇಲ್ಲ ಎಂಬುದಾಗಿ ಕಳೆದು ಹೋಯಿತು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅವರಿಗೆ ನಂಬಿಕೆ ಹೋಯಿತು. ಅನೇಕ ದಿವಸಗಳ ತನಕ ಅವರು ಪ್ರಯಾಣ ಮಾಡಿದ್ದಾರೆ ಹಡಗಿನಲ್ಲಿ. ಸೂರ್ಯ ಅವ್ರ ನಕ್ಷತ್ರವನ್ನೇ ನೋಡಲಿಲ್ಲ, ದೊಡ್ಡ ಬಿರುಗಾಳಿ ಬಡದ್ರಿಂದ ಆವತ್ತಿನಿಂದ ಅವರ ನಿರೀಕ್ಷೆ ಹೋಯ್ತಂತೆ, ನಿರೀಕ್ಷೆನ ಕಳ್ಕೊಂಡ್ರು. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಿಮಗೆ ನಿಮ್ಮ ಕೆಲಸದಲ್ಲಿ ಆಗದೇ ಇರುವಂಥ ಕಾರ್ಯಗಳು ನಿಮಗೆ ಇರ್ಬೋದು. ಇನ್ನು ಹೇಳ್ತಾ ಇರ್ಬೋದು, ಇನ್ನು ಯಾವತ್ತಿಗೂ ನನ್ನ ಬಿಸ್ನೆಸ್ ಮುಂದೆ ಹೋಗುವುದೇ ಇಲ್ಲ, ನನ್ನ ಕೆಲಸಗಳು ಆಶ್ವಾಸಲ್ಪಡುವುದೇ ಇಲ್ಲ ಎಂಬುದಾಗಿ ನೀವು ಕೂತು ಚಿಂತಿಸ್ತಾ ಇರ್ಬೋದು. ಪ್ರಿಯರೇ, ಹೇಳ್ತಾ ಇರ್ಬೋದು, ನಿಮ್ಮ ಮಕ್ಕಳನ್ನು ನೋಡಿ ಇನ್ನು ಇವರ ಪರಿಸ್ಥಿತಿಗಳು ಹೀಗೇ ಇರ್ತದೆ ಎಂಬುದಾಗಿ. ಒಂದು ವೇಳೆ ಕೂತಿರುವಂಥ ತಾಯಿ, ನಿನ್ನ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಹೀಗೇ ಇರುತ್ತದೆ ಎಂಬುದಾಗಿ ಹೇಳಿ ನೀವು ನಿರೀಕ್ಷಣೆ ಕಳೆದುಕೊಂಡಂತೆ ಇರ್ಬೋದು. ಆದರೆ
ಖಂಡಿತವಾಗಿಯೂ ಯೇಸು ಸ್ವಾಮಿ ಆ ನಿರೀಕ್ಷೆ ಹಾಗೇ ನೀವು ಕಳೆದು ಹೋಗುವುದಕ್ಕೆ, ಹಾಗೇ ನಾಶವಾಗುವುದಕ್ಕೆ ಯೇಸು ಸ್ವಾಮಿ ಬಿಡುವ ದೇವರಲ್ಲ ಪ್ರಿಯರೇ. ಸತ್ಯವೇದ ಹೇಳ್ತದೆ, ಅದೇ ಅಪೊಸ್ತಲರ ಕೃತ್ಯಗಳನ್ನು ಓದುವಾಗ 27ನೇ ಅಧ್ಯಾಯವನ್ನು ನೀವು ಓದುವ ಕೆಳಗೆ ಬರುವಾಗ ಹೀಗೆ ವಾಕ್ಯ ಹೇಳ್ತದೆ, ಕೊನೆಯ 44ನೇ ವಾಕ್ಯದಲ್ಲಿ ಬರುವಾಗ, ಈ ರೀತಿಯಿಂದ ಎಲ್ಲರೂ ಸುರಕ್ಷಿತವಾಗಿ ತೀರಕ್ಕೆ ಸೇರಿದ್ದಾರೆ ಎಂಬುದಾಗಿ. ಆ ಬೋಟ್ನಲ್ಲಿ ನಾಶವಾಗಬೇಕಾಗಿತ್ತು, ಇನ್ನು ನಿರೀಕ್ಷೆ ಹೋಯ್ತು, ನಮಗೆ ಎಲ್ಲ ಪರಿಸ್ಥಿತಿ ಬದಲಾಯಿತು ಎಂಬುದಾಗಿ ಯೋಚನೆ ಮಾಡುವಾಗ ದೇವರು ಅವರ ಪರಿಸ್ಥಿತಿಯನ್ನು ಬದಲಾಯಿಸಿದ. ದೇವರ ವಾಕ್ಯ ಹೇಳ್ತದೆ, ಅವರು ತೀರಕ್ಕೆ ಸುರಕ್ಷಿತವಾಗಿ ಬಂದು ತೀರಕ್ಕೆ ಮುಟ್ಟಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಿಮ್ಮ ಜೊತೆ ಇದ್ದಾನೆ ಪ್ರಿಯರೇ. ನಿಮ್ಮನ್ನು ಎಂದಿಗೂ ಕೈ ಬಿಡುವುದೇ ಇಲ್ಲ. ಆ ಡಾಕ್ಟರ್ ಲೂಕನನ್ನು ಕೈ ಬಿಡದ ದೇವರು, ಅವನ ಸ್ನೇಹಿತರಿಗೆ ಕೈ ಬಿಡದ ದೇವರು, ಆ ಬೋಟ್ನಲ್ಲಿ ಯಾರಿಗೂ ನಷ್ಟವಾಗದೆ ತಪ್ಪಿಸಿದ ದೇವರು ಇವತ್ತು ಸಹ ನಿಮ್ಮನ್ನು ನಷ್ಟ ಪಡದೆ ನೀವು ಸೋತು ಹೋಗದ ಹಾಗೆ ಕಾಯುವಂಥ ಒಳ್ಳೆಯ ತಂದೆ ಆತನಾಗಿದ್ದಾನೆ ಪ್ರಿಯರೇ. ಒಂದು ದಿವಸ ಯೇಸು ಸ್ವಾಮಿ ಬೋಟ್ನಲ್ಲಿ ಇದ್ದಾರೆ, ಆತನ ಶಿಷ್ಯರು ಸಹ ಇದ್ದಾರೆ. ಬಿರುಗಾಳಿ ಬರ್ತಾ ಇದೆ, ಎಲ್ಲ ಬರ್ತಾ ಇರುವಾಗಲೇ ದೇವರು ವಾಕ್ಯ ಹೇಳ್ತದೆ, ಅಲ್ಲಿ ಯೇಸು ಸ್ವಾಮಿ ಮಲಗಿದ್ದಾರೆ, ಸ್ಥಿತಿಗಳು ಬದಲಾಗ್ತದೆ, ಬಿರುಗಾಳಿ ಬೀಸ್ತಾ ಇದೆ. ಇನ್ನು ಅವರ ಶಿಷ್ಯಂದಿರ ಎಲ್ಲ ಪರಿಸ್ಥಿತಿಗಳೇನಂತ ಹೇಳಿದರೆ, ಏನು ಯೋಚನೆ ಮಾಡಿದ್ರ ಅಂತ ಹೇಳಿದರೆ, ಇನ್ನು ನಮ್ಮ ಕತೆ ಮುಗೀತು, ನಮಗೆ ನಿರೀಕ್ಷೆ ಇಲ್ಲ, ನಮ್ಮ ಸಾಯಲಿಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ, ಈ ರೀತಿಯೆಲ್ಲ ಅನೇಕ ಆಲೋಚನೆಗಳು ಅವರಿಗೆ ಬರಲಿಕ್ಕೆ ಪ್ರಾರಂಭಿಸ್ತು. ಆಗ ಯೇಸು ಸ್ವಾಮಿ ಆ ಹಡಗಿನ ಮಧ್ಯದಲ್ಲಿ ಎದ್ದು ಆ ಬಿರುಗಾಳಿಯನ್ನು ಗದರಿಸ್ತಾರೆ. ಎಲ್ಲವೂ ಶಾಂತವಾಯಿತು, ಅಲೆಗಳು ಶಾಂತವಾಯಿತು. ಇವತ್ತು ಪ್ರೀತಿಯ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ನಿಮಗೆ ಎದ್ದಿರುವಂಥ ಎಲ್ಲ ಬಿರುಗಾಳಿಗಳು, ನೀವು ನಂಬಿಕೆ ಇಲ್ಲದೆ ನಿರೀಕ್ಷೆ ಇಲ್ಲದೆ ಕೂತ್ಕೊಂಡಿರ್ಬೋದು. ಇವತ್ತು ನಿಮಗೆ ನಂಬಿಕೆಯು ನಿರೀಕ್ಷೆಯು ಯೇಸು ಆಗಿದ್ದಾನೆ. ಆತನು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ, ಆತನು ನಿಮ್ಮ ಹೋರಾಟಗಳನ್ನು ಬದಲಾಯಿಸ್ತಾನೆ, ಆತನು ನಿಮ್ಮ ಚಿಂತೆಯನ್ನು ಬದಲಾಯಿಸ್ತಾನೆ. ಯೇಸು ಸ್ವಾಮಿ ವಾಕ್ಯ ಹೇಳ್ತದೆ, ಆತನು ನಮಗೆ ನಿರೀಕ್ಷೆ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ನಾವು ಸತ್ಯವೇದ ಹೇಳ್ತದೆ, ಅವರು ಸುರಕ್ಷಿತವಾಗಿ ಬಂದು ತೀರಕ್ಕೆ ಸೇರಿದ್ದಾರೆ ಎಂಬುದಾಗಿ. ಇವತ್ತು ಅವರು ಸುರಕ್ಷಿತವಾಗಿ ಬಂದು ತೀರಕ್ಕೆ ಸೇರುವುದಾಗಿರುವುದಾದರೆ ನಿಮ್ಮ ಜೀವಿತದಲ್ಲಿ ಸಹ ಆತನು ನಿಮ್ಮನ್ನು ಕೊನೆಯ ತನಕ ಕಾಯುವಂಥ ದೇವರು, ನಿಮ್ಮ ಜೀವ ಹೋಗದಾಗೆ ನಡೆಸುವಂಥ ದೇವರು, ನಿಮ್ಮ ಪ್ರಾಣ ನಷ್ಟವಾಗದಾಗೆ ನಡೆಸುವಂಥ ದೇವರು. ಯಾಕೆಂದರೆ ನಿಮ್ಮ ಜೀವವು ಕ್ರಿಸ್ತ ಯೇಸುವಿನಲ್ಲಿ ಮರೆಯಾಗಿಡಲ್ಪಟ್ಟಿದೆ ಪ್ರಿಯರೇ. ನಿಮ್ಮ ಜೀವವು ಕ್ರಿಸ್ತ ಯೇಸುವಿನಲ್ಲಿ ಮರೆಯಾಗಿಡಲ್ಪಟ್ಟಿರುವುದ ಕಾರಣದಿಂದ ನಿಮಗೆ ಯಾವ ವ್ಯಾಧಿಗಳು ಬಂದು ನೀವು ಸಾಯುವುದೇ ಇಲ್ಲ, ನೀವು ಯಾವುದೋ ಬಂಧನಗಳಲ್ಲಿದ್ದು ಸಾಯುವುದಿಲ್ಲ, ಯಾವುದೋ ಸೈತಾನನ ಹತೋಟಿಗೆ ಸಿಕ್ಕಿ ನೀವು ಸಾಯುವುದಿಲ್ಲ. ನಿಮ್ಮನ್ನು ಕಾಯುವಂಥ ಯೇಸು ಒಳ್ಳೆಯ ಕುರುಬನಾಗಿದ್ದಾನೆ. 91ನೇ ಕೀರ್ತನೆ ಹೀಗೆ ಬರೆಯಲ್ಪಟ್ಟಿದೆ, ಪರಾತ್ಪರನ ಮೊರೆ ಕೂರುವವನು ಸರ್ವಶಕ್ತನ ಆಶ್ರಯದಲ್ಲಿ ಯಾವಾಗಲೂ ಸುರಕ್ಷಿತನಾಗಿರುವನು ಎಂಬುದಾಗಿ. ನೀವು ಸುರಕ್ಷಿತವಾಗಿರ್ತೀರಿ, ನೀವು ಆಶ್ವಾಸಲ್ಪಟ್ಟವರಾಗಿರ್ತೀರಿ. ಕರ್ತನು ನಿಮ್ಮನ್ನು ಕಾಯುವ ಆತನಾಗಿದ್ದಾನೆ, ನಿಮ್ಮನ್ನು ಸಂತೈಸುವ ಆತನಾಗಿದ್ದಾನೆ, ನಿಮ್ಮನ್ನು ಬಲಪಡಿಸುವನಾಗಿದ್ದಾನೆ, ನಿಮ್ಮನ್ನು ಹೆಸರಿಡಿದು ಕರೆದಿದ್ದಾನೆ ಪ್ರಿಯರೇ. ನೀವು ಆತನ ಮಕ್ಕಳಾಗಿದ್ದೀರಿ. ಅದರಿಂದ ನೀವು ನಿರೀಕ್ಷೆ ಇವತ್ತು ಕಳೆದುಕೊಂಡಂಥ ಸ್ಥಿತಿಯಲ್ಲಿ ನೀವು ಇರ್ಬೋದು, ನಂಬಿಕೆ ಕಳೆದುಕೊಂಡಂಥ ಸ್ಥಿತಿಯಲ್ಲಿ ಇರ್ಬೋದು. 38 ವರ್ಷದಿಂದ ಹಾಸಿಗೆಯಲ್ಲಿ ಮಲಗಿದಂಥ ಆ ವ್ಯಕ್ತಿಗೆ ಯೇಸು ನಂಬಿಕೆಯು ನಿರೀಕ್ಷೆಯೂ ಆದ. ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡಿದ್ದೀವಿ, ಆ ಹುಟ್ಟು ಕುಂಟನು, ಆತನಿಗೆ ನಂಬಿಕೆಯು ನಿರೀಕ್ಷೆಯು ಯೇಸು ಆದರು. ಲೂಕನ ಜೀವಿತದಲ್ಲಿ ಅವನು ನಿರೀಕ್ಷೆನ ಕಳೆದುಕೊಂಡಾಗ ದೇವರು ಅವನನ್ನು ತೀರಕ್ಕೆ ನಡೆಸಿದ ದೇವರು. ಪೇತ್ರ, ಯೋಹಾನರು ಇವರೆಲ್ಲ ಬೋಟ್ನಲ್ಲಿ ಕೂತ್ಕೊಂಡಿರುವಾಗ ಬಿರುಗಾಳಿಯ ಮಧ್ಯದಲ್ಲಿ ಅವರು ಸಾಯ್ತೇವೆ ಎಂಬುದಾಗಿ ಯೋಚಿಸ್ತಾ ಇರುವಾಗ ಯೇಸು ಅವರಿಗೆ ನಂಬಿಕೆ ನಿರೀಕ್ಷೆ ಆದರು. ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ಯೇಸು ನಂಬಿಕೆಯು ನಿರೀಕ್ಷೆ ಆಗಿದ್ದಾನೆ. ನಿಮ್ಮ ಪರಿಸ್ಥಿತಿಗಳು ಹೀಗೇ ಇರುವುದಿಲ್ಲ, ನೀವು ಆಶ್ವಾಸಲ್ಪಡ್ತೀರಾ, ನಿಮ್ಮ ಬಿಸ್ನೆಸ್ಗಳು ಆಶ್ವಾಸಲ್ಪಡ್ತದೆ, ನಿಮ್ಮ ಕೋರ್ಟ್ ಕೇಸ್ಗಳು ಬದಲಾಗ್ತದೆ ಯೇಸುವಿನ ನಾಮದಲ್ಲಿ. ಈ ಬೆಳಗಿನ ಜಾವದಲ್ಲಿ ಒಂದು ವೇಳೆ ನಿಮ್ಮ ಕೋರ್ಟ್ ಕೇಸ್ಗಳು ಇದು ಆಗ್ತಾ ಇಲ್ಲ ಎಂಬುದಾಗಿ ನೀವು ಯೋಚನೆ ಮಾಡ್ತಿದ್ದೀರಾ, ಇಲ್ಲ, ಯೇಸು ಸ್ವಾಮಿ ಎಲ್ಲವನ್ನ ಬದಲಾಯಿಸ್ತಾರೆ, ಎಲ್ಲವನ್ನ ನೂತನ ಪಡಿಸ್ತಾರೆ. ನಿಮ್ಮ ಮಕ್ಕಳ ಪರಿಸ್ಥಿತಿ ಬದಲಾಗ್ತದೆ. ಒಂದು ವೇಳೆ ಗರ್ಭಫಲ ಇಲ್ಲದ ಅನೇಕ ವರ್ಷಗಳಿಂದ ನೀವಿದ್ದೀರಾ, ಕರ್ತನು ನಿಮಗೆ ಅದ್ಭುತವನ್ನ ಮಾಡ್ತಾನೆ ಪ್ರಿಯರೇ. ಒಂದು ವೇಳೆ ನಿಮ್ಮ ಬಿಸ್ನೆಸ್ಗಳು ಮುಚ್ಚಲ್ಪಟ್ಟಿದೆ ಎಂಬುದಾಗಿ ಯೋಚನೆ ಮಾಡ್ತಿದ್ದೀರಾ, ಲಾಸ್ ಆಯಿತು, ಇನ್ನು ಮುಗೀತು ಎಂಬುದಾಗಿ, ಇಲ್ಲ, ನನ್ನ ದೇವರು ಎಲ್ಲವನ್ನ ಬದಲಾಯಿಸುವಂಥ ದೇವರು. ಅದರಿಂದ ನಿಮ್ಮ ನಂಬಿಕೆಗೆ, ನಿಮ್ಮ ನಿರೀಕ್ಷೆಗೆ ಮೂಲನಾದ ಯೇಸುವನ್ನು ದೃಷ್ಟಿಸಿರಿ, ನಿಮ್ಮ ಪರಿಸ್ಥಿತಿಗಳು ಬದಲಾಗ್ತದೆ. ನಾವು ಪ್ರಾರ್ಥನೆಯನ್ನು ಮಾಡುವ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇನೆ. ಕರ್ತನೇ, ಈ ಸಮಯದಲ್ಲಿ ಯಾರೆಲ್ಲ ವಾಕ್ಯವನ್ನು ಕೇಳ್ತಿದ್ದಾರೋ ಅವರ ಜೀವಿತಗಳಲ್ಲಿ ಅದ್ಭುತಗಳು ನಡೆಯಲಿ ಸ್ವಾಮಿ. ಅವರ ಪರಿಸ್ಥಿತಿಗಳು ಬದಲಾಗಲಿ, ಅವರ ರೋಗಗಳು
ಕಷ್ಟಗಳು, ಅವರ ಕಣ್ಣೀರುಗಳು, ಅವರ ದುಃಖಗಳು ಬದಲಾಗಲಿ ಯೇಸುವಿನ ನಾಮದಲ್ಲಿ. ನಿರೀಕ್ಷೆನ ಕಳೆದುಕೊಂಡಂಥ ಬಿಸ್ನೆಸ್ಗಳು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ. ಅವರ ಮಕ್ಕಳ ಭವಿಷ್ಯಗಳು ಆಶೀರ್ವದಿಸಲ್ಪಡಲಿ. ಗರ್ಭಫಲ ಇಲ್ಲದವರು ಯೇಸುವಿನ ನಾಮದಲ್ಲಿ ಗರ್ಭವನ್ನು ಹೊಂದಿಕೊಳ್ಳಲಿ ಸ್ವಾಮಿ. ದೇವರೇ, ರೋಗದ ಪರಿಸ್ಥಿತಿಗಳಲ್ಲಿ ಮಲಗಿರುವವರು ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡಲಿ ಸ್ವಾಮಿ. ಅವರ ಪರಿಸ್ಥಿತಿಗಳು ಇದ್ದ ಹಾಗೆ ಇರದ ಹಾಗೆ ಕಾರ್ಯವನ್ನು ನೀನು ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಸ್ತುತಿಗಾನ ಮಾನವ ಮಹಿಮೆ ನಿಮ್ಮೊಬ್ಬರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ನಮ್ಮ ಜೀವಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.